ಲತಾ ಮಣಿಮ್ಮ ಏನು ಮಾಡ್ತೀರಾ ಟು ಸ್ಟಾರ್ಟ್ ವಿತ್? ನಾನು ಇವಾಗ ಗ್ಯಾಸ್ ಹಚ್ಚಿದ್ದೀನಿ. ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಆದಷ್ಟು ನಾನು ಫ್ಲೇಮ್ನ ಸಿಮ್ಗೆ ಇಟ್ಕೊತೀನಿ. ಯಾಕಂದರೆ ಉದ್ದಿನಬೇಳೆ ಹುರಿಬೇಕಾದ್ರೆ ಸಿಮ್ಮಲ್ಲಿ ಹುರಿದ್ರೆ ಅದು ಸಿಯೋದಿಲ್ಲ. ಬಾಣಲೆನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀರಾ? ಜಸ್ಟ್ ಈಗ ನೀವು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಇಟ್ಟೆ. ಓಕೆ, ಈಗ ನೋಡಿ 6 ಸ್ಪೂನ್ ಉದ್ದಿನಬೇಳೆ ಅಂತ ಹೇಳಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ನಿಧಾನಕ್ಕೆ ಸಿಮ್ ಮಾಡಿಕೊಂಡು ಆದಷ್ಟು ಹುರಿಬೇಕು. ಒಂದು ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ, ಯಾಕಂದರೆ ಇದು ಸಿಮ್ಮಲ್ಲಿ ಹುರಿತಾ ಇದ್ದೀವಲ್ಲ ನಾವು, ಅದಕ್ಕೋಸ್ಕರ. ಒಲೆ ನಾವು ಫ್ಲೇಮ್ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗ ಹುರಿದಂಗೆ ಆಗುತ್ತೆ, ಆದರೆ ಅದು ಸೀದೋದಂಗೆ ಆಗುತ್ತೆ. ಇದೊಂಥರ ಸಿಮ್ಮಲ್ಲಿ ಮಾಡಿಕೊಂಡು ಒಂಥರ ಬ್ರೌನ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ಕಲರ್ ಬರಬೇಕು.
ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಆಫ್ ಮಾಡಿಬಿಡ್ತಾ ಇದ್ದೀನಿ ಇವಾಗ. ಗ್ಯಾಸು ಆಫ್ ಮಾಡಿ ಇದು ಆರಬೇಕು. ಇದು ಆರಿದ್ಮೇಲೆ ಇದನ್ನು ಅನ್ನದ ಜೊತೆಗೆ ಸೇರಿಸಿ ಮಿಶ್ರಣ ಮಾಡಿಕೊಂಡು ಆಮೇಲೆ ನೀವೇನು ಕೊಬ್ಬರಿ ಏನು ತೆಗೆದಿಟ್ಕೊಂಡಿದ್ದೀರಲ್ಲ ಕೊಬ್ಬರಿ ತುರಿ ಅದನ್ನು ಹಾಕಬೇಕು. ಹಾಕಿಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಒಂದು 5 ನಿಮಿಷ ಊರಬೇಕದು. ಊರ್ಬೇಕ್ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈಗ ಇದೆಲ್ಲ ಆರಿದ್ಮೇಲೆ ನಾವು ಅನ್ನಕ್ಕೆ ಸೇರಿಸ್ತೀವಲ್ಲ, ಎಲ್ಲ ಸೇರಿಸಿ ಕೊಬ್ಬರಿ ಹಾಕಿ ಉಪ್ಪು ಹಾಕಿ ಎಲ್ಲ ಹಾಕಿದ್ಮೇಲೆ ಕೆಲವೊಬ್ಬರು ಉದ್ದಿನ ಹಪ್ಪಳ ಇರುತ್ತೆ. ಉದ್ದಿನ ಹಪ್ಪಳನ ಹುರಿದ್ಬಿಟ್ಟು ಈಗ ಒಂದು 3/4 ಪಾವ್ ಅಂದರೆ ಒಂದು 5-6 ಉದ್ದಿನ ಹಪ್ಪಳ ಹುರಿದ್ಬಿಟ್ಟು ಊಟ ಮಾಡೋಬೇಕಾದ್ರೆ ಇನ್ನೇನು ತಟ್ಟೆಗೆ ಬಡಿಸ್ಕೋಬೇಕಪ್ಪ ಅನ್ನೋವಾಗ ಅದನ್ನು ಪುಡಿ ಮಾಡಿ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್. ಆ್ಯಸ್ ಇಟ್ ಈಸ್ ಇದ್ರೊಳಗೆ ಉದ್ದಿರುತ್ತೆ ಮತ್ತು ಉದ್ದಿನ ಹಪ್ಪಳ ಹಾಕ್ಕೊಂಡ್ರೆ ದಟ್ ಇಸ್ ಒಂದು ಕ್ರಿಸ್ಪಿನೆಸ್ ಕೊಡುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಾನಿವತ್ತು ಉದ್ದಿನ ಹಪ್ಪಳ ಇಲ್ಲದೇ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾದವರು ಅದನ್ನು ಉದ್ದಿನ ಹಪ್ಪಳ ಕೂಡ ಹುರ್ಕೊಂಡು ಊಟಕ್ಕೆ ಇನ್ನೇನು ಕೂತ್ಕೋಬೇಕಪ್ಪ ಎಲೆ ಬಡಿಸ್ಕೋಬೇಕು ಅನ್ಬೇಕು ಅನ್ನೋ ಟೈಮಿಗೆ ಅದನ್ನು ಪುಡಿ ಮಾಡಿ ಅದನ್ನು ನೀವು ನಿಮ್ಮ ಚಿತ್ರಾನ್ನಕ್ಕೆ ಅಂದರೆ ಉಳಿದೋಗರಿಗೆ ಹಾಕ್ಕೊಂಡು ಚೆನ್ನಾಗಿ ರುಚಿಯಾಗಿ ತಿನ್ಬೋದಪ್ಪ. ಮುಂದೆ ಒಂದು ದಿವಸ ಉದ್ದಿನ ಹಪ್ಪಳ ಹಾಕಿ ಕೂಡ ಮಾಡಿ ತೋರಿಸ್ತೀವಿ. ಅದನ್ನು ಇವತ್ತು ಇದನ್ನು ಎಂಜಾಯ್ ಮಾಡೋಣ. ಇದು ನೋಡಿ ನಾನು ಈಗ ಮಿಶ್ರಣ ಪುಡಿ ಇದನ್ನು ಕೈಯಲ್ಲೇ ಉದುರಿಸ್ಕೊತೀನಿ. ಉದ್ದಿನ ಬೇಳೆ ಮತ್ತೆ ಮೆಣಸು ಇದು ಸ್ಪೂನಲ್ಲಿ ಉದುರಿಸ್ಬೋದು, ಬಟ್ ಸ್ಪೂನಲ್ಲಿ ಉದುರಿ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಇದನ್ನು ನಾನು ಕೈಯಲ್ಲೇ ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉದುರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಲಿಸ್ತಿರ್ಬೇಕಾದ್ರೆ ಹಾಗೆ ಗಮ್ ಅಂತ ವಾಸನೆ ಬರ್ತಾ ಇದೆ. ಎಲ್ಲ ಕಡೆಯೂ ಸಲೈವರಿ ಗ್ಲ್ಯಾಂಡ್ ಎಲ್ಲ ಓಪನ್ ಆಗಿಬಿಟ್ಟಿದೆ. ಫುಲ್ ಬಾಯಿ ತುಂಬ ನೀರು ಬರ್ತಾ ಇದೆ. ಯಾವಾಗ ಕೊಡ್ತಾರಪ್ಪ ತಿನ್ನೋಕ್ಕೆ ಅನ್ನಿಸ್ತಾ ಇದೆ. ಎಂಜಾಯ್ ಮಾಡಿ ವೀಕ್ಷಕರೇ. ವರ್ಚುವಲ್ ಪರಿಮಳ ನಿಮಗೂ ಬರ್ತಾ ಇರ್ಬೋದು. ಅದಕ್ಕೆ ಬೆಸ್ಟ್ ಏನು ಅಂದರೆ ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋ, ಪ್ರೊಸೀಜರ್ ಫಾಲೋ ಮಾಡಿ ಅಷ್ಟೇ.
ಇದೇನು ಕಷ್ಟ ಅಲ್ಲ, ಬರೀ ಹಂಗಾರೆ ಮಾಡಬೇಕು ಅಂತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ನೋಡಿದ್ರೆ ಈಗ ಡ್ರೈ ಫೀಲಿಂಗ್ ಬಂತು. ಏನಪ್ಪ ಇಷ್ಟಾರಿ ಎಣ್ಣೆ ಅಂತಲ್ಲ, ಅಷ್ಟು ಬೇಕೇ ಬೇಕು ನಿಮಗೆ. ಮುಕ್ಕಾಲು ಪಾವ್ಗೆ ಅಷ್ಟು ಎಣ್ಣೆ ತುಪ್ಪ ಇಲ್ದಿದ್ರೆ ನಿಮಗೆ ಅದು ಕರೆಕ್ಟಾಗಿ ಮಿಶ್ರಣ ಆಗೋಲ್ಲ. ನೋಡಿದ್ರಾ ಎಲ್ಲ ರೆಡಿಯಾಗಿದೆ. ಗೋಡಂಬಿ ಬಣ್ಣ ನೋಡಿ ಹೆಂಗೆ ಕೆಂಪು ಬಣ್ಣದಲ್ಲಿದೆ. ಅದನ್ನು ಅಗದ್ರೇ ಅದರದ್ದೇ ಒಂದು ಸ್ಪೆಷಾಲಿಟಿ, ಅದರದ್ದೇ ಒಂದು ಬೇರೆ ಥರ ರುಚಿ ಬರುತ್ತೆ ನಿಮಗೆ. ಸೊ ಉಳುಂದೋಗ್ರೆ ರೆಡಿ ಆಯಿತು. ಬನ್ನಿ ಎಲ್ಲರೂ ತಟ್ಟೆಗೆ ಹಾಕೊಂಡು ತಿನ್ನೋಣವಾ? ಲತಾ ಅವರೇ, ಇದು ಅನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದು 15 ನಿಮಿಷದಲ್ಲಿ ಆಗ್ಬಿಡುತ್ತಲ್ವಾ? ಹೌದು, ಅನ್ನ ನೀವು ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಆರಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಅನ್ನ ಕೂಗಿಸ್ಕೊಂಬಿಡಿ ನೀವು. ಆ ಕಡೆ ಕುಕ್ಕರಲ್ಲಿ ಇಟ್ಟು ಅದು ಕೂಗಿಸ್ಕೊಂಡ್ಬಿಟ್ರೆ ಆರತ್ತೆ. ಆರಿದ್ಮೇಲೆ ಆಮೇಲೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಂಡೊಳಗೆ ಫುಲ್ ಆರೋಗುತ್ತೆ. ಆಮೇಲೆ ಮಾಡಿಕೊಂಡ್ರೆ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅನ್ನ. ಉದುರಾಗಿದೆ, ಘಮ ಘಮ ಅಂತ ಇದೆ. அங்கே பரிமளம் இல்லை போட்டிக்கிறோமே, அதெல்லாம் க்ளீனாக உங்களுக்கு ஸ்ப்ரெட் ஆகுதில்லை. இப்போ சாதம் உதிராக இருந்தாக்கா எல்லாத்துக்கும் க்ளீனாக போய் சேர்ந்துக்கோறேண்ணா. ಗಟ್ಟಿ களியாகி போயினாக்கா அங்கங்கே முத்தை ஆயிக்கிறனா உங்களுக்கு உப்பாகட்டும் பெருங்காயம் ஆகட்டும் எதாகட்டும் க்ளீனாக அந்த உளுத்து பருப்பு அந்த மலத்திது என்ன பரிமளம் என்ன ஆயிக்கிறது அதெல்லாம் க்ளீனாக ஸ்ப்ரெட் ஆகிக்கும். ಇತ್ನೇ ரொம்ப ಸಿಂಪಲ್ ಎಂಗಡಿ ಅಯ್ಯಂಗಾರ್ ಸ್ಪೆಷಲ್. ಎಲ್ಲರೂ ಪಣ್ಣುಂಗೋ. ಬರೀ ಅಯ್ಯಂಗಾರ್ ಅಂತಲ್ಲ, ಬೇರೆಯವರು ಮಾಡ್ಕೊಳ್ಳಿ. ಮಕ್ಕಳಿಗೆ ಡಬ್ಬಿಗೆ ಕೆಲಸ ಮಾಡೋರೆಲ್ಲ ಆಫೀಸ್ಗೆ ಹೋಗೋರಿಗೆ ದಿಸ್ ಇಸ್ ಒನ್ ಸಿಂಪಲ್ ಸ್ನ್ಯಾಕ್. ಇದೊಂದಿಷ್ಟು ಪುಡಿ ಮಾಡ್ಕೊಂಡು ನೀವು ಮೇನ್ ಅಂದರೆ ನೀವು ಈ ಉದ್ದಿನಬೇಳೆ ಮತ್ತು ಮೆಣಸಿನ ಪುಡಿ ಯಾವಾಗಲೂ ನೀವು ರೆಡಿ ಮಾಡಿ ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಬಿಡ್ಬೋದು. ಅದು ಸ್ಟೋರ್ ಮಾಡಿಟ್ಬಿಟ್ರೆ ಎನಿ ಟೈಮ್ ಒಗ್ಗರಣೆ ಒಂದು ಹಾಕೊಳ್ಳೋದು, ಬಾಕಿ ತಿಂಡಿಗಳಿಗೆಲ್ಲ ನೀವು ಹೆಂಗೆ ಒಗ್ಗರಣೆ ಹಾಕೋತಿರಲ್ಲ ಹಾಕೊಳ್ಳೋದು, ಆ ಪುಡಿ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಬಿಡಿ. ಭಾಳ ಸುಲಭವಾಗುತ್ತೆ. ಮಕ್ಕಳಿಗೆ ಡಬ್ಬಿಗೂ ಡಿಫ್ರೆಂಟ್ ಟೈಪ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಹೆಲ್ದಿ ಫುಡ್ ಆಲ್ಸೋ. ಆ್ಯಂಡ್ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಡಿಶ್. ಇದಕ್ಕೆ ಬೇರೆ ಏನು ಬೇಕಿಲ್ಲ. ಬಟ್ ಆದರೂ ತಿಳಿ ಸಾರು ಆ ಥರ ಏನಾದ್ರು ಇತ್ತಂದರೆ ಹಾಕೊಂಡು ತಿನ್ಬೋದು. ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಬಟ್ ಡೈರೆಕ್ಟಾಗಿ ನಮ್ಮ